ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ಹೈಕೋರ್ಟ್ನಿಂದ ಬರ್ತಾ ಇರುವಂತಹ ಸುದ್ದಿ ಇದು. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಈಗ ವಜಾ ಆಗಿದೆ. ಪ್ರಕರಣ ಕೊನೆ ಹಂತದಲ್ಲಿ ಇದೆ. ಜಾಮೀನನ್ನ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಹೈಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ವಜಾ ಆಗಿರೋದ್ರಿಂದ, ಜಾಮೀನು ವಜಾ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗೋದೇ ಬೆಟರು ಅಂತ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗ ಬರ್ತಾ ಇರುವಂತಹ ಬೆಳವಣಿಗೆ, ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ವಜಾ ಆಗಿರೋದು. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ. ಪ್ರಕರಣ ಕೊನೆಯ ಹಂತದಲ್ಲಿದೆ, ಹಾಗಾಗಿ ಜಾಮೀನನ್ನ ನೀಡಿ ಅಂತ ಹೇಳಿದ್ರು. ಮತ್ತೆ ಈಗ ಜೈಲೇ ಗತಿಯಾಗುತ್ತಾ? ಜಾಮೀನು ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿ ವಜಾ ಆಗೋಗಿದೆ. ಸುಪ್ರೀಂ ಕೋರ್ಟ್ನಲ್ಲೇನೆ ಜಾಮೀನು ರದ್ದಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲೇನೆ ನೀವು ಕೇಳಬೇಕು ಅಂತ ಹೇಳಿದೆ ಹೈಕೋರ್ಟ್. ಹಾಗಾಗಿ ಈಗ ಸದ್ಯಕ್ಕೆ ಮತ್ತೆ ಜೈಲೇ ಗತಿ. ವಿನಯ್ ಕುಲಕರ್ಣಿ ಶಾಸಕ ಪ್ರಕರಣ ಕೊನೆಯ ಹಂತದಲ್ಲಿರೋದ್ರಿಂದ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಒಂದು ಆಸೆಯನ್ನು ಇಟ್ಕೊಂಡು ಕೂತಿದ್ರು, ಜಾಮೀನು ಸಿಗಬಹುದು, ಆಚೆ ಬರಬಹುದು ಅಂತ ಹೇಳಿ. ಬಟ್ ಇದಕ್ಕೆ ಸದ್ಯಕ್ಕಾಗಿಲ್ಲ. ಇನ್ನಷ್ಟು ದಿನ ಜೈಲೇ ಗತಿಯಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನ್ ಡೀಟೇಲ್ ಸಿಗ್ತಾ ಇದೆ? ಯಾವ ರೀತಿಯಾದಂತಹ ವಾದ ಪ್ರತಿವಾದಗಳು ಇವತ್ತು ಹೈಕೋರ್ಟ್ ನಲ್ಲಿ ಆಯ್ತು ಮುರಳಿ? ಅರುಣ್, ಪ್ರಮುಖವಾಗಿ ಈ ಕೊಲೆ ಪ್ರಕರಣದ ಸಂಬಂಧಪಟ್ಟಂತೆ ಕೆಳಹಂತದ ನ್ಯಾಯಾಲಯದಲ್ಲಿ ಅಂದ್ರೆ ಸೆಷನ್ಸ್ ಕೋರ್ಟ್ ಸೆಷನ್ಸ್ ಕೋರ್ಟ್ ನಲ್ಲಿ ಎಲ್ಲಾ ವಿಚಾರಣೆಗಳು ಅಂದ್ರೆ ಸಾಕ್ಷಿಗಳ ವಿಚಾರಣೆಗಳೇನಿತ್ತು, ಸಾಕ್ಷಿಗಳ ವಿಚಾರಣೆಗಳು ಸಂಪೂರ್ಣವಾದ ಅಂತ್ಯದ ಹಂತಕ್ಕೆ ಬಂದಿದೆ. ಮತ್ತು ಈಗ ತನಿಖಾಧಿಕಾರಿಯಾದಂತಹ ಸಿಬಿಐನ ತನಿಖಾಧಿಕಾರಿ ಏನಿತ್ತು ಅವರ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲನ್ನ ಮಾಡ್ಕೊಂಡಿದ್ದಾರೆ. ಅದು ಚೀಫ್ ಆಗಿದೆ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಪ್ರಮುಖ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಾರೆ ಅಂತ ಹೇಳಿ ಜಾಮೀನನ್ನ ರದ್ದನ್ನ ಮಾಡಿಸಿ ಮತ್ತೆ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು. ಈಗ ಸಾಕ್ಷಿಗಳ ವಿಚಾರಣೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನನಗೆ ಜಾಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಏನು ಜಾಮೀನು ಅರ್ಜಿಯನ್ನ ವಜಾವನ್ನ ಮಾಡಿತ್ತು. ಯಾವುದೇ ರೀತಿಯ ರಿಲೀಫ್ ಕೂಡ ಸಿಕ್ಕಿರ್ಲಿಲ್ಲ. ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ವಾದವನ್ನ ಮಂಡನೆ ಮಾಡಲಾಯಿತು. ಯಾಕಂದ್ರೆ ವಿನಯ್ ಕುಲಕರ್ಣಿ ಪರ ವಕೀಲರು ಹೇಳ್ತಾ ಇದ್ದು ಇದೆ, ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರ್ತಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ವಜಾ ಮಾಡಿದೆ. ಆದ್ರೆ ಈಗಾಗಲೇ ಸಾಕ್ಷಿಗಳ ವಿಚಾರಣೆ ಆಗಿರೋ ಹಿನ್ನೆಲೆಯಲ್ಲಿ ಜಾಮೀನನ್ನ ಮಂಜೂರು ಮಾಡಬಹುದು ಅಂತ ಹೇಳಿ ಕೂಡ ಕೇಳ್ಕೊಂಡಿದ್ರು. ವಾದ ಪ್ರತಿವಾದನ ಆಗ್ತಿದ್ದಂತೆ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಟ್ಟಿದೆ. ಆದೇಶವನ್ನು ಕೊಡುವಂತ ಸಂದರ್ಭದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಸುಪ್ರೀಂ ಕೋರ್ಟ್ ಈಗಾಗಲೇ ತಮ್ಮ ಜಾಮೀನು ಏನಿತ್ತು ಜಾಮೀನನ್ನು ರದ್ದು ಮಾಡಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು ಸೂಕ್ತ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ತಮ್ಮ ಆದೇಶದ ಪ್ರತಿಯಲ್ಲೂ ಕೂಡ ಉಲ್ಲೇಖವನ್ನು ಮಾಡಿರುವಂತದ್ದು. ಈ ಮೂಲಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟೇ ಅನಿವಾರ್ಯ ಕೊನೆಯ ಏನು ಆಪ್ಷನ್ ಅಂತ ಹೇಳಿ ಗೊತ್ತಾಗ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಹಾಕ್ಬೇಕು. ಅಲ್ಲಿಯೇ ತನಕನೂ ಕೂಡ ವಿನಯ್ ಕುಲಕರ್ಣಿ ಜೈಲಲ್ಲೇ ಇರಬೇಕಾದಂತ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.